ಜನವರಿ 9ನೇ ತಾರೀಕು ಅಪ್ಪು ಕ್ರೀಡೋತ್ಸವ ನಮ್ಮ ಯೂತ್ಸ್ ಆಫ್ ಮಲ್ಲೇಶ್ವರ ವತಿಯಿಂದ ಸತತ 4ನೇ ಬಾರಿ ಅಪ್ಪು ಕ್ರೀಡೋತ್ಸವವನ್ನು ಯಶಸ್ವಿಯಾಗಿ ಆಚರಿಸಬೇಕು ಅಂತ ಒಂದು ನಿಟ್ಟಿನಲ್ಲಿ ಸುಮಾರು ಬೆಂಗಳೂರು ಸುತ್ತಮುತ್ತಲಿನ 25 ವಿಶೇಷ ಶಾಲೆಗಳಿಂದ 750ಕ್ಕೂ ಹೆಚ್ಚು ವಿಶೇಷ ಚೇತನ ಮಕ್ಕಳು ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ವುಮೆನ್ ಕಮಿಷನ್ನ ಚೇರ್ಮನ್ ಆದಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಉದ್ಘಾಟಿಸಲಿದ್ದಾರೆ. ಈ ಬಡಾವಣೆಯ ಪ್ರಮುಖರಾದ ಸುರೇಶ್ ಗೌಡ್ರಾಗಿರ್ಬೋದು ಹಾಗೂ ನಾಗಾ ಕನ್ಸ್ಟ್ರಕ್ಷನ್ಸ್ನ MD ಅವರಾಗಿರೋದು ಅರ್ಜುನ್ ಸೆಲ್ವಕುಮಾರ್ ಅವರಾಗಿರ್ಬೋದು, ಅನೂಪ್ ಅಯ್ಯಂಗಾರ್ ಅವರಾಗಿರ್ಬೋದು ಹಾಗೂ ಆಯತನ ಫೌಂಡೇಶನ್ಸ್ನ ಅಶೋಕ್ ಅವರಾಗಿರ್ಬೋದು, ಇವರಿಷ್ಟು ಜನ ಉದ್ಘಾಟನೆ ಅದಾದ ನಂತರ ಸಾಯಂಕಾಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ಗೆ ಧಾರ್ಮಿಕ ದತ್ತಿ ಸದಸ್ಯರಾದ ಮತ್ತು ಕಮ್ಯುನಿಟಿ ಕಾಲೇಜ್ನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ KM ನಾಗರಾಜ್ ಸಾಹೇಬ್ರು ಇರ್ತಾರೆ. ಹಾಗೂ ನಮ್ಮ ಈ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತಿರುವಂಥ ನಮ್ಮ ಸ್ಫೂರ್ತಿದಾಯಕ ನಾಯಕರಾದ ಸನ್ಮಾನ್ಯ ಶ್ರೀ BK ಶಿವರಾಮ್ ಸಾಹೇಬ್ರು ಇರ್ತಾರೆ, ಹಾಗೂ ಶ್ರೀವಲ್ಲಭ್ ಅವರು ಇರ್ತಾರೆ, ರಶ್ಮಿ ರವಿಕಿರಣ್ ಅವರು ಇರ್ತಾರೆ. ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿ ಪುರಸ್ಕೃತರಾದ ಪ್ಯಾರಾ ಸ್ವಿಮ್ಮರ್ ವಿಶ್ವಾಸ್ ಅವರು ಇರ್ತಾರೆ. ಇವರಿಷ್ಟು ಜನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿರ್ತಾರೆ. 5 ಸೆಕ್ಟರ್ ಆಗಿ ಗೇಮ್ನ ವಿಂಗಡಿಸಿದ್ವಿ. ಆದರೆ ಏಜ್ ಫ್ಯಾಕ್ಟರ್ಸ್ನಲ್ಲಿ ಯಂಗ್ ಅಥ್ಲೆಟ್ಸು, ಸೀನಿಯರ್ಸು, ಸಬ್ ಜೂನಿಯರ್ಸು ಹಾಗೂ ಜೂನಿಯರ್ಸು ಇಷ್ಟು ಇದರಲ್ಲಿ ಮಾಡಿ, ಅದಲ್ಲದೆ ಸ್ಪೆಷಲ್ ಇವೆಂಟ್ಸ್, ವೀಲ್ ಚೇರ್ ಮಕ್ಕಳಿಗೂ ಇವೆಂಟ್ಸ್ ಇದೆ. ಆಮೇಲೆ ನಡೆಯೋಕ್ಕೆ CP ಮಕ್ಕಳು ಅಂತ ಹೇಳ್ತಾರೆ, ನಡೆಯೋಕ್ಕೆ ಕಷ್ಟ ಆಗೋ ಮಕ್ಕಳಿಗೆ ವಿಶೇಷವಾಗಿ ವಾಕಿಂಗ್ ರೇಸ್ ಅನ್ನೋದು ಇರುತ್ತೆ. ಅದನ್ನು ಕೂಡ ನಾವು ಆಯೋಜಿಸಿದ್ವಿ. ಭಾಗವಹಿಸಿರೋ ಎಲ್ಲ ಮಕ್ಕಳಿಗೂ ಒಂದು ಸಮಾಧಾನಕರ ಬಹುಮಾನ ಕೊಡ್ತಾ ಇದ್ದೀವಿ. ನಾಗಾ ಕನ್ಸ್ಟ್ರಕ್ಷನ್ಸಿಂದ T-ಶರ್ಟ್ಸ್ ಕೊಡ್ತಾ ಇದ್ದಾರೆ, ಆಯತನ ಫೌಂಡೇಶನ್ಸ್ಯಿಂದ ಟೋಪಿನ್ ಕೊಡ್ತಾ ಇರ್ತಾರೆ. ಸಂಪೂರ್ಣ ವೈದ್ಯಕೀಯ ಸೌಲಭ್ಯಗಳನ್ನು ಹಾಗೂ ಆ್ಯಂಬುಲೆನ್ಸ್ ಫೆಸಿಲಿಟೀಸ್ನ ಮಲ್ಲೇಶ್ವರಂನ ಮಣಿಪಾಲ್ ಹಾಸ್ಪಿಟಲ್ನವ್ರು ನೀಡ್ತಾ ಇದ್ದಾರೆ. ಹಾಗೂ ವಿಶೇಷವಾಗಿ ವಿನ್ನರ್ಸ್ಗೆ ಒಂದು ಸ್ಟೀಲ್ ವಾಟರ್ ಬಾಟಲ್ ಕೊಡುವಂಥದ್ದನ್ನ ಕೆಲಸನ ಮಣಿಪಾಲ್ ಅವ್ರು ಮಾಡ್ತಾ ಇದ್ದಾರೆ. ಇನ್ನು ಮಿಕ್ಕಿದ್ದು ಈ ಕಾರ್ಯಕ್ರಮ ಕೂಡ ನಾವು ಪ್ಲಾಸ್ಟಿಕ್ ಫ್ರೀ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಊಟ ಮತ್ತು ತಿಂಡಿ ವ್ಯವಸ್ಥೆಗೆ ಸಂಪೂರ್ಣ ಸ್ಟೀಲ್ ತಟ್ಟೆಗಳನ್ನ ಕೊಡ್ತಾ ಇದ್ದೀವಿ. ಅದನ್ನು ಸಂಪೂರ್ಣ ಜವಾಬ್ದಾರಿಯನ್ನು ನಮ್ಮ ಶೈಲಾ ಅಯ್ಯಂಗಾರ್ ಮೇಡಮ್ ಅವರು ವಹಿಸ್ಕೊಂಡಿದ್ದಾರೆ. ಹಾಗೆ 10 NGOಗಳು, ಭರವಸೆ, ಸ್ಟಾರ್ಸ್ ಅಸೋಸಿಯೇಷನ್, ಕಾಡು ಮಲ್ಲೇಶ್ವರ ಗೆಳೆಯರ ಬಳಗ, ವಿಶೇಷವಾಗಿ ಮಲ್ಲೇಶ್ವರಂ ಸಿವಿಕ್ ಮ್ಯಾನೇಜ್ಮೆಂಟ್ ಕಮಿಟಿಯವರು, ಅವರ ಅಧ್ಯಕ್ಷರಾದ ಶ್ರೀವಲ್ಲಭ್ ಅವರು ಇಲ್ಲೇ ಇದ್ದಾರೆ, ಮುಂದೆ ಅವರು ಮಾತಾಡ್ತಾರೆ. ಸೊ ಎಲ್ಲ NGOಗಳು ಸೇರಿ ಕೈಗೂಡಿ ಈ ಬಾರಿಯ ಅಪ್ಪು ಕ್ರೀಡೋತ್ಸವವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ವಿಶೇಷವಾಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕಳೆದ ವರ್ಷನೂ ಬಂದಿದ್ದರು, ಈ ವರ್ಷನೂ ಭಾಗವಹಿಸಿದ್ದೀನಿ ಅಂತ ಹೇಳಿದ್ದಾರೆ. ಅವರು ಕೂಡ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿರ್ತಾರೆ. ತಮ್ಮೆಲ್ಲರ ಬೆಂಬಲ ಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. 9ನೇ ತಾರೀಕು ಜನವರಿ ಬೆಳಗ್ಗೆ 9 ಮಲ್ಲೇಶ್ವರಂ ಗ್ರೌಂಡ್ಸಲ್ಲಿ ಈ ಒಂದು ವಿಶೇಷ ಚೇತನ ಮಕ್ಕಳಿಗೋಸ್ಕರ ವಿಶೇಷ ಕ್ರೀಡೆಗಳನ್ನು ಆಯೋಜಿಸಿದ್ದಾರೆ ಯೂತ್ಸ್ ಆಫ್ ಮಲ್ಲೇಶ್ವರ ಅವರು. ಅವ್ರ ಜೊತೆಗೆ ಮಲ್ಲೇಶ್ವರಂನ ಅನೇಕ NGOಗಳು ಭಾಗವಹಿಸಿದೆ, ಮಣಿಪಾಲ್ ಗ್ರೂಪ್ ಅವರಿದ್ದಾರೆ. ಹಾಗಾಗಿ ಈ ವಿಶೇಷ ಚೇತನ ಮಕ್ಕಳಿಗೆ ಅವ್ರನ್ನ ಚೆನ್ನಾಗಿ ಇಟ್ಕೊಳ್ಳೋದು ಅಂದರೆ ಆ ದಿನ ಅವರು ಸಂತೋಷವಾಗಿರಬೇಕು. ಹಾಗಾಗಿ ನಾವೆಲ್ಲರೂ ಅದಕ್ಕೋಸ್ಕರ ನಾವು ಕಾರ್ಯವಹಿಸ್ತಾ ಇದ್ದೀವಿ. ಅವ್ರು ಬೆಳಗ್ಗೆ ಬಂದಾಗಲಿಂದ ಸಂಜೆ ಹೋಗೋವರೆಗೂ ಅವ್ರಿಗೆ ಸೇಫ್ಟಿ ಇರ್ಬೋದು, ಅವರ ಊಟ ಉಪಚಾರಗಳಿರ್ಬೋದು, ಅವ್ರಿಗೆ ಮೆಡಿಕಲ್ ಅಸಿಸ್ಟೆನ್ಸ್ ಇರ್ಬೋದು, ಮತ್ತು ಅವ್ರು ಹೋಗಬೇಕಾದ್ರೆ ವಾಪಸ್ ಒಂದು ಗಿಫ್ಟ್ ಪ್ಯಾಕ್ ಎಲ್ಲದೊಂದನ್ನು ನಾವು ಯೂತ್ಸ್ ಆಫ್ ಮಲ್ಲೇಶ್ವರದವರು ಇದನ್ನು ಪರಿಗಣಿಸಿ ಆಯೋಜಿಸಿದ್ದಾರೆ. ಇದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಲಿ, ಭಾಳ ಚೆನ್ನಾಗಿ ನಡೀಲಿ ಅಂತೇಳಿ ಅವ್ರಿಗೆ ಹಾರೈಸುತ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮಣಿಪಾಲ್ ಹಾಸ್ಪಿಟಲ್ ಮಲ್ಲೇಶ್ವರಂ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಿರೋದು ತುಂಬ ಹೆಮ್ಮೆಯ ವಿಷಯ ನಮಗೋಸ್ಕರ. ವಿ ಹ್ಯಾವ್ ಪಾರ್ಟ್ನರ್ ವಿತ್ ಯೂತ್ಸ್ ಆಫ್ ಅಸೋಸಿಯೇಷನ್ ಮಲ್ಲೇಶ್ವರಂ in organizing this event to make sure that no child is hurt, or to provide 100% and comprehensive medical facility at the ground and off the ground. We are proud to be associating with this Appu Kreedakuta program. Thank you. ಸುಮಾರು 1 ವರ್ಷದಿಂದ ಒಂದು ಹೊಸ ಐಡಿಯಾ ಮೂಟ್ ಮಾಡಿದೆ ಮಲ್ಲೇಶ್ವರದಲ್ಲಿ, MC ಸ್ಕ್ವೇರ್ ಅಂತ. ಅದೇನಂದರೆ ಮಲ್ಲೇಶ್ವರ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ. ನಮ್ಮ ಉದ್ದೇಶ ಒಂದೇ, ಸಂಪೂರ್ಣ ಮಲ್ಲೇಶ್ವರದಲ್ಲಿ ಎಷ್ಟು NGOಗಳಿದೆ ಅದೆಲ್ಲ ಒಂದು ಪ್ಲಾಟ್ಫಾರ್ಮಿಗೆ ಬಂದಾಗ ಕಾರ್ಪೊರೇಟ್ ಫಂಡ್ಸ್ನ ತರಕ್ಕೆ ಈಸಿ ಆಗುತ್ತೆ ಅಂತ. ಯಾಕಂದರೆ ಒಬ್ಬೊಬ್ಬರೇ ಹೋದಾಗ ಕಾರ್ಪೊರೇಟ್ ಅವರು ರೆಸ್ಪಾಂಡ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ಒಂದು ವೇದಿಕೆ ಕ್ರಿಯೇಟ್ ಮಾಡಿ MC ಸ್ಕ್ವೇರ್ ಅಂತ ಈ ಆಕ್ಟಿವಿಟಿನೂ ಸೇರಿ ಈ ವರ್ಷದಲ್ಲಿ ಸುಮಾರು 10 ಆಕ್ಟಿವಿಟಿಗಳು ನಾವು ಎಲ್ಲ NGOಗಳು ಸೇರಿ ಮಾಡ್ತಾ ಇದ್ದೀವಿ. ಹಳುಬರು ಅಥವಾ ನಾವೆಲ್ಲ ಏನು ಹೇಳ್ತೀವಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಅದು ಪ್ರೂವ್ ಆಗ್ತಿದೆ. ಯಾಕಂದರೆ
3 ವರ್ಷದಿಂದ ಅಪ್ಪು ಕ್ರೀಡಾಕೂಟ ಮಾಡಿದಾಗ ಏಕಾಂಗಿ ಆಗಿದ್ವಿ. ಇವತ್ತಿಗೆ ನಮ್ಗೆ 16 ಕೈಗಳ ಜೊತೆ ಸೇರಿದೆ. ಸೊ ಮಲ್ಲೇಶ್ವರ ಬಹುಶಃ ಬೆಂಗಳೂರಿಗೆಲ್ಲ ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿ ಆಗ್ತಾಯಿದೆ. ಯಾಕಂದ್ರೆ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಉದ್ಘಾಟನೆ ಹಾಗೂ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೂ ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.